ಜಾಬ್ ಆಗಿದ್ದ ಖುಷಿಗೆ ನಮ್ಮ ಹುಡುಗರಿಗೆ ಟ್ರೀಟ್ ಕೊಡ್ಸೋಣ ಅಂತ ಇಂಡಿಯನ್ ಸ್ಟ್ರೀಟ್ ಫುಡ್ ಕರ್ಕೊಂಡು ಬಂದಿದ್ದೀನಿ. ಸೊ ಇಲ್ಲಿ ಪಾವ್ ಭಾಜಿ, ವಡಾ ಪಾವ್, ಪಾನಿಪುರಿ, ಚೋಲೆ ಭಟೂರೆ ಎಲ್ಲ ಇದೆ. ಸೊ ಚೆನ್ನಾಗಿ ತಿನ್ನೋಣ. ಸೊ ನಿಖಿಲ್ ಬೇರೆ ಸ್ಟೇಟಲ್ಲಿ ಇದ್ದಿದ್ದರಿಂದ ಎಲ್ಲರೂ ಸಿಕ್ಕಾಗಲೇ ಪಾರ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಸಿಂಪಲ್ಲಾಗಿ ಏನಾದರೂ ಚೆನ್ನಾಗಿ ತಿನ್ಕೊಂಡು ಇಂಡಿಯನ್ ರೆಸ್ಟೋರೆಂಟಲ್ಲಿ ತೃಪ್ತಿಯಾಗಿ ಹೋಗೋಣ ಮನೆಗೆ. ನನಗಂತೂ ವಡಾಪಾವ್ ಬಾಯಲ್ಲಿ ನೀರು ಬರ್ತಾ ಇದೆ, ಬಿಕಾಸ್ ಅಲ್ಲೆಲ್ಲೂ ಸಿಗೋದಿಲ್ಲ. ಹಂಗಾಗಿ ಇಲ್ಲಿ ಸಿಕ್ಕಿದ ತಕ್ಷಣ ವಡಾಪಾವ್, ಹಿಂಗೆ ಪಾವ್ ಭಾಜಿ ಎಲ್ಲ ಹಿಂಗೆ ಬಾಯಲ್ಲಿ ವಾಟರ್ ಪೋರಿಂಗ್ ಆಗ್ತಾಯಿದೆ. ಆ್ಯಂಡ್ ಡಿಶಸ್ ಬಂದ ತಕ್ಷಣ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಫ್ಲೇವರ್ಫುಲ್ ಆಗಿರುತ್ತೆ ಅಂತ. ನೋಡೋಣ, ಟೇಸ್ಟ್ ಮಾಡಿ ಹೇಳ್ತೀನಿ. ಪಾವ್ ಭಾಜಿ ಫ್ರೆಂಡ್ಸ್, ಪಾವ್ ಭಾಜಿ ಟೇಸ್ಟ್ ನೋಡೋಣ. ಕಡಿ ನಿಖಿಲಂದು ಬಂತು ತಾಲಿ. ಈರುಳ್ಳಿ ಹಾಕೊಳ್ಳೋದು, ವೈಟ್ ಬಟ್ಟೆ ಹಾಕೊಂಡಿದ್ದೀವಿ, ನೋಡ್ಕೊಂಡು ಮಾಡ್ಕೊಂಡು ತಿನ್ಬೇಕು. ಚೆನ್ನಾಗತ್ತೆ. ಆಮೇಲೆ ನಿಖಿಲ್ದು ತಾಲಿ ಬಂದಿದೆ. ಚೋಲೆ ಭಟೂರೆ ಹೇಗಿದೆ ಟೇಸ್ಟ್ ಮಾಡೋಣ ಬನ್ನಿ. ಯಮ್ಮಿ, ಟೆಕ್ಸ್ಚರ್ ಅಂತೂ ಚೆನ್ನಾಗಿದೆ. ಚೋಲೆ ಚೆನ್ನಾಗಿ ಮಾಡಿದ್ದಾರೆ. ಹುಳಿ ಹಾಕ್ಬೇಕು, ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ಇನ್ನೂ ಚೆನ್ನಾಗಿರುತ್ತೆ. ನನಗೆ ಇನ್ನೊಂದು ಸ್ವೀಟ್ ಕೊಟ್ಟಿದ್ದಾರೆ ಫ್ರೆಂಡ್ಸ್, ರಸ್ಮಲೈ. ಸ್ಪೂನ್ ಬೇಕು. ರಸ್ಮಲೈ ಅಂತಾರೆ, ಏನು ಇಲ್ವೇ ಇಲ್ಲ ಇದರಲ್ಲಿ, ರಸ ಐತೆ. ಹಿಂಗೆ ಇರುತ್ತೆ ರಸಮಲೈ. ಚೆನ್ನಾಗಿದೆ, ಚೆನ್ನಾಗಿದೆ. ಹೊಟ್ಟೆ ತುಂಬ ಚಾಟ್ಸ್ ಆಗಿರ್ಬೋದು, ದೋಸೆ ಆಗಿರ್ಬೋದು, ಎಲ್ಲದನ್ನು ತಿಂದ್ಕೊಂಡು ತೃಪ್ತಿಯಾಗಿ ಸ್ಟ್ರೀಟ್ ಫುಡ್ಡಿಂದ ಮನೆ ಕಡೆಗೆ ಹೊರಟ್ವಿ ಫ್ರೆಂಡ್ಸ್. ಮತ್ತೆ ಒಂದಿನ ಒಳಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.